ನನ್ನ ಹೆಸರು ಜುಲಿಯಟ್ ಮೇರಿ ಅಂತ. ಇವರು ನಮ್ಮ ಮನೆಯವರು ಫ್ರಾನ್ಸಿಸ್ ಮಿನೇಜಸ್. ಇವಳು ನನ್ನ ಮಗಳು ಪ್ರಿನ್ಸಿಟಾ ಅಂತ. ನಮ್ಮದು 2012ರಲ್ಲಿ ಮದುವೆ ಆಯಿತು. ಮದುವೆ ಆಗಿ ಬಂದಾಗ ಸ್ವಲ್ಪ ತುಂಬಾ ಸಮಸ್ಯೆ ನಮ್ಮಿಬ್ಬರಲ್ಲಿ ನಡೀತಾ ಇತ್ತು. ಯಾಕಂದರೆ ಫ್ಯಾಮ್ಲಿಯಿಂದ ತುಂಬ ಸಮಸ್ಯೆಗಳು ಉಂಟಾಯಿತು. ನಾನು ಆವಾಗ ಪ್ರೇಯರಲ್ಲಿ ಇರಲಿಲ್ಲ. ನಮ್ಮನೆಯವ್ರು ಪ್ರೇಯರಲ್ಲಿದ್ದರು. ಅವರು ನನಗೆ ತುಂಬ ಫೋರ್ಸ್ ಮಾಡ್ತಿದ್ರು, ಪ್ರೇಯರ್ ಮಾಡು ಅಂತ. ಆಮೇಲೆ ನಾನು ದೇವರಲ್ಲಿ ಅಷ್ಟು ನಾನು ಡೀಪಾಗಿ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಜೀವನದಲ್ಲಿ ಹಂತವಾಗಿ ದೇವರು ಒಳ್ಳೇದು ಮಾಡಿದ್ದಾರೆ. ಇವಾಗಲೂ ಮಾಡ್ತಾನೆ ಇದ್ದಾರೆ. ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ನನಗೆ ಮಕ್ಕಳಿರ್ಲಿಲ್ಲ. ಇವಳು 6 ವರ್ಷ ಆದ್ಮೇಲೆ ಮಗು ಆಯಿತು. ಆಮೇಲೆ ಇವರು ಹಾರ್ಟ್ ಪೇಷಂಟು. ಅವರು ಬದುಕಲ್ಲ ಅಂತ ಡಾಕ್ಟ್ರು ಹೇಳಿದ್ರು. ಎಲ್ಲೋದ್ರು ಆಗಲ್ಲ ಅಂತ ಅಂದ್ರು. ಆದ್ರೆ ದೇವರು ನನ್ನ ಕೈ ಬಿಡ್ಲಿಲ್ಲ. ನನಗೊಂದು ದೇವರ ವಾಕ್ಯ ಸಿಕ್ತು, ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸ್ತೇನೆ ಅಂತ. ಆ ವಾಕ್ಯವನ್ನು ನಾನು ದೃಢವಾಗಿ ಇಟ್ಕೊಂಡೆ. ನಾನು ಆ ವಾಕ್ಯವನ್ನು ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಅಂದ್ರೆ ನನ್ನ ಗಂಡನನ್ನು ಬದುಕಿಸ್ಕೊಡು ಅಂತ ಕೇಳೋದನ್ನೇ ಬಿಟ್ಬಿಟ್ಟೆ. ಒಟ್ಟಲ್ಲಿ ನನಗೆ ನಿನ್ ಶಕ್ತಿ ನನ್ನ ಜೊತೆ ಇರಬೇಕು, ನೀ ನನ್ನ ಜೊತೆ ಇರಬೇಕು, ನಿನ್ ಪ್ರೀತಿ ನನ್ನ ಜೊತೆ ಇರಬೇಕು. ಅವಾಗ ನಾನು ಏನ್ ಬೇಕಾದ್ರೂ ಸಾಧಿಸ್ತೀನಿ ಅನ್ನೋ ಒಂದು ಹಠ ನನ್ನಲ್ಲಿ ಬಂತು. ಅವತ್ತಿಂದ ಇವತ್ತುವರೆಗೂ ನಾನು ಅದೇ ವಾಕ್ಯನ ಡೈಲಿ ಹೇಳ್ತೇನೆ. ಪ್ರತಿ ಕ್ಷಣವೂ ನಾನು ಆ ವಾಕ್ಯನ ನಾನು ಹೇಳ್ತಾ ಬಂದಿದ್ದೀನಿ. ನನ್ನ ಗಂಡನಿಗೆ ಎಲ್ಲ ಡಾಕ್ಟರ್ಸು ಕೈ ಬಿಟ್ರು. ಆದ್ರೆ ನನ್ನ ಯೇಸು ಸ್ವಾಮಿ ಅವ್ರನ್ನ ಕೈ ಬಿಡ್ಲಿಲ್ಲ. ಆಪರೇಷನ್ ಲೇಟ್ ಆಗುತ್ತೆ ಅಂದ್ರು. ಆದ್ರೆ ಇವರಿಗೆ ಆಪರೇಷನ್ ಬೇಗ ಆಯ್ತು. ಮಾರನೇ ದಿನ ಅವರಿಗೆ ಪಿಡ್ ಸ್ಟಾರ್ಟ್ ಆಯ್ತು. ಅವಾಗ ನನ್ನ ಯೇಸು ಸ್ವಾಮಿ ಈಗ ನನ್ನ ಗಂಡನ ದೇಹದೊಳಗೆ ಪ್ರವೇಶ ಮಾಡಿ ಅವರಿಗಿರುವ ಎಲ್ಲ ನೋವನ್ನ ನೀಗ್ಸಪ್ಪ ಅಂತ ಬೇಡ್ದೆ. ಡಾಕ್ಟರು 24 ಗಂಟೆ ಮತ್ತೆ ಟೈಮ್ ಕೊಟ್ರು ನನಗೆ ಬದುಕೋದ್ ಕಷ್ಟ ಅಂತ. ಆದ್ರೆ ಯೇಸು ಸ್ವಾಮಿ ಅವರ ದೇಹದೊಳಗೆ ಪ್ರವೇಶ ಮಾಡಿದ್ರಿಂದ ಅವ್ರು ಮತ್ತೆ ಇವತ್ತು ಜೀವಂತವಾಗಿ ಇವತ್ತಿದ್ದಾರೆ. ಅದಕ್ಕೆ ನಾನು ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತೇನೆ. ನನ್ನ ಜೀವ ಇರೋವರೆಗೂ ನಾನು ಯೇಸುನ ನಾನು ಚಿಂತಲ್ಲ. ಮತ್ತೆ ಮನೆಗೆ ಬಂದ್ಮೇಲೆ ಅವರಿಗೆ ಕಾಲಲ್ಲಿ ಅಲರ್ಜಿ ಆಗ್ಬಿಟ್ಟಿತ್ತು. ಕೆಂಪಾಗಿ ಕಾಲು ಎಲ್ಲ ಊದಿ ತುಂಬಾನೇ ಪ್ರಾಬ್ಲಮ್ ಆಯ್ತು. ನಾವು ತೋರಿಸ್ದೇ ಇರೋ ಡಾಕ್ಟರ್ಸೇ ಇಲ್ಲ. ಆದ್ರೆ ನಾನು ಇಲ್ಲೊಂದು ಪ್ರೇಯರ್ಗೆ ಇವರು ಅಮೃತ್ ರಾಜ್ ಬ್ರದರ್ ಪ್ರೇಯರಿಗೆ ಸ್ಟಾರ್ಟ್ ಆದೆ, ಝೂಮ್ ಇದು ಜಾಯ್ನ್ ಆದೆ. ಅಲ್ಲಿ ಅವರು ದಿನನಿತ್ಯ ಪ್ರಾರ್ಥನೆ ಮಾಡಿ ಈಗ ಅವರಿಗೆ ಮೆಡಿಸಿನ್ ಇಲ್ಲ, ಏನೂ ಇಲ್ಲ, ವಾಸಿ ಆಗಿದೆ, ಸಂಪೂರ್ಣವಾಗಿ ಗುಣ ಹೊಂದಿದ್ದಾರೆ. ಅದಕ್ಕಾಗಿ ನನ್ನ ಕುಟುಂಬವನ್ನು ಸದಾ ಕಾಲ ನಾನು ಯೇಸುವಿನ ಪಾದದಡಿ ನಾನು ಸಮರ್ಪಿಸ್ತಾ ಇದ್ದೆ. ತುಂಬಾ ಅಲರ್ಜಿ ಆಗಿತ್ತು. ಡಾಕ್ಟರ್ ಎಲ್ಲಿ ಹೋದ್ರು ಅಲರ್ಜಿ ಕಮ್ಮಿ ಆಗಲಿಲ್ಲ, ಕಡಿತ ಜಾಸ್ತಿ ಇತ್ತು. ಆಮೇಲೆ ನಾನು ಪ್ರೇಯರ್ ಆನ್ಲೈನಲ್ಲಿ ಅಮೃತ ಪ್ರೇಯರು ಆನ್ಲೈನಲ್ಲಿ ಮಾಡ್ತಿರುವಾಗ ಅವ್ರು ಹೇಳಿರು, ನಿಮಗೆ ಅಲರ್ಜಿ ಇರೋರಿಗೆ ಗುಣ ಮಾಡ್ತಾಯಿದ್ದಾರೆ, ಯೇಸು ಮುಟ್ತಾ ಇದ್ದಾರೆ ಅಂತ ಹೇಳಿರು. ಹೌದಾ ಅಂತ ಹೇಳ್ಬಿಟ್ಟು ನಾನು ಸಾಕ್ಷಿ ಕೊಡಲಿಲ್ಲ. ನಾನು 2 ದಿನ ಪ್ರೇಯರ್ ಮಾಡಿದೆ. 3ನೇ ದಿನ ನೋಡ್ತೀನಿ ನನ್ನ ಕಾಲು ಚಕ್ರ ಎಲ್ಲ ಹೋಗ್ತಾ ಇತ್ತು. ಸಂಪೂರ್ಣವಾಗಿ ಗುಣ ಆಗಿ ನನ್ನದು ಕಾಲು ಹೇಗಿತ್ತೋ ಅದೇ ರೀತಿ ಸಂಪೂರ್ಣವಾಯಿತು. ಕ್ಲಿಯರ್ ಆಗಿದೆ. ಈಗ ಹಾರ್ಟ್ ಆಪರೇಷನ್ ಆಗಿತ್ತು. ನನಗೆ ಗೊತ್ತಿಲ್ಲದೆ ಬ್ರದರ್ ಹೇಳಿದರು, ನಿಮ್ದು ಸಂಪೂರ್ಣವಾಗಿ ಹಾರ್ಟ್ ಆಪರೇಷನ್ ಆಗಿದೆ, ಓಪನ್ ಆಗಿ ಸರ್ಜರಿ ಸಂಪೂರ್ಣವಾಗಿ ಯೇಸು ಮುಟ್ಟಿ ನಿಮಗೆ ಗುಣ ಮಾಡಿದ್ದಾರೆ, ತೊಂದರೆ ಎಲ್ಲ ಭಯ ಪಡಬೇಡಿ ಅಂತರು. ಪ್ರೈಸ್ ದಿ ಲಾರ್ಡ್.